ಬೆಳಗಾವಿ ಜಿಲ್ಲೆಯಲ್ಲಿ ಅಣಬೆ ಸೇವಿಸಿ 2 ಕುಟುಂಬದ 9 ಮಂದಿ ಅಸ್ವಸ್ಥಗೊಂಡಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಗರ್ಭಿಣಿ ಸೇರಿದಂತೆ 2 ಕುಟುಂಬದ ಒಟ್ಟು 9 ಮಂದಿ ವಾಂತಿ ಭೇದಿಯಿಂದ ಆಸ್ಪತ್ರೆಗೆ ದಾಖಲಾಗಿರೋದು. ಹೊಲದಲ್ಲಿದ್ದಂತ ಅಣಬೆಯನ್ನು ತಂದು ಅಡುಗೆ ಮಾಡಿದ್ದಾರೆ. ಅದನ್ನು ಸೇವಿಸಿದ ನಂತರ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ. ಒಂದು ಮಾಹಿತಿ ಪ್ರಕಾರ ಹೊಲದಲ್ಲಿದ್ದಂತ ಅಣಬೆಗೆ ಯಾರೋ ಔಷಧಿ ಹೊಡೆದಿದ್ರಂತೆ, ಅದು ಗೊತ್ತಿಲ್ಲದೆ ಇವರು ತಂದು ಅಡುಗೆ ಮಾಡಿದ್ದಾರೆ. ಆಹಾರ ಸೇವನೆ ಮಾಡಿದ ಕೂಡಲೇ ಆರೋಗ್ಯದಲ್ಲಿ ಸಮಸ್ಯೆಯಾಗಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಉಮ್ರಾಣಿ ಗ್ರಾಮದಲ್ಲಿ 9 ಜನ ಕೂಡ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಇನ್ನು ಅದರಲ್ಲಿ ಒಬ್ಬರು ಗರ್ಭಿಣಿ, ಅವರನ್ನ ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಒಂಬತ್ತು ಜನ ಆಸ್ಪತ್ರೆಗೆ ದಾಖಲಾಗಿರೋದು, 8 ಜನ ಚಿಕ್ಕೋಡಿ ಆಸ್ಪತ್ರೆಗೆ, ಒಬ್ಬರು ಬೆಳಗಾವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಹೊಲದಲ್ಲಿ ಸ್ವಾಭಾವಿಕವಾಗಿ ಬೆಳೆದಿದ್ದಂಥ ಅಣಬೆಯನ್ನ ತಂದು ಅಡುಗೆ ಮಾಡಿದ್ದಾರೆ. ಬಟ್ ಅದಕ್ಕೆ ಔಷಧಿ ಹೊಡೆಯಲಾಗಿತ್ತು. ಯಾರೋ ಔಷಧಿ ಹೊಡೆದಿದ್ರು, ಗೊತ್ತಿಲ್ಲದೆ ತಗೊಂಡ್ಬಂದಿದ್ದಾರೆ. ಅದರಿಂದಾಗಿ ಈ ರೀತಿ ಆರೋಗ್ಯದಲ್ಲಿ ಸಮಸ್ಯೆ ಆಗಿರೋದು. ನಾವು ರೀ ಫಸ್ಟ್ ಪಲ್ಲ ರೀ ಹಾಲಿಗೆ ಹೋಗಿದ್ದೀವಿ ಸರ್. ಹಾಲು ಹೋಗಿದ್ದೀವಿ, ಹಾಲಿಂದ ಬರ್ತಾವ್ರಿ. ಅಲ್ಲಿ ಹಳೆಂಬಿ ಕಟ್ಕೊಂಡಿದ್ವಿ. ಅಲ್ಲಿ ಹತ್ರ ತೊಗೊಂಡು ಅದು 9 ಮಂದಿ ಮನೆಗೆ ತಂದು ಎಲ್ಲರೂ ಮನ್ಯಾಗ ಹುಡುಗರ ಮಕ್ಕಳ ಎಲ್ಲರೂ ಕೂಡಿ ಅಡುಗೆ ಮಾಡಿ ತಿಂದೀವಿ. ಅದರಿಂದ ಹಿಂಗೆ ತ್ರಾಸ ಆಕೈತ್ರಿ. ಅವ್ರು ಅದಕ್ಕಿಂತ ಮುಂಚೆಯಾಗಿರಿ ಅವ್ರ ಔಷಧಿ ಬಡ್ದಿರತ್ತಾರೆ, ಅದು ನಮ್ಗೆ ಪರಿಚಯ ಗೊತ್ತಿಲ್ಲ ಐತ್ರಿ ಸರ್. ಹಿಂಗಾಗಿ ನಾವು ತೊಗೊಂಬಂದು ತಿಂದಿರಿ. ಮತ್ತು ಇಲ್ಲಿ ಬರೋಣವ್ರು ಭಾಳ ಸೀರಿಯಸ್ ಆಗಿದ್ರು. ಇವರೆಲ್ಲ ಶ್ರಮಪಟ್ಟು ನಮ್ಗೆ ಉಳಿಸ್ಯಾರ್ರಿ ಸರ್. ಭಾಳ ಹೆಲ್ಪ್ ಮಾಡ್ಯಾರ್ರಿ. ಸರ್ಕಾರ ದವಾಖಾನೆ ಅಂದರೆ ತುಂಬ ಧನ್ಯವಾದಗಳು. ಊರ ಉಲ್ಟಿ ಸಂಡಾಸ 2 ಸಲ ಐತ್ರಿ ಸರ್. ಅಲ್ಲಿ ಮನ್ಯಾಗ ಸೀರಿಯಸ್ ಆಗಿದ್ರಿ. ತಳಗೆ ನೆಲಕ್ಕೆ ಬಿದ್ದು ಎಲ್ಲರೂ ಹುಡುಗರ ಮನ್ಯಾಗ ಉಳ್ಳಾಡಕತ್ತಾರ್ರಿ. ತ್ರಾಸ ಆಗೈತಿ. ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿಯಲ್ಲಿ ಉಮ್ರಾಣಿ ಗ್ರಾಮದಿಂದ ಸುಮಾರು 9 ಜನರು ಲೋಕಲ್ ಮಶ್ರೂಮ್ ಪದಾರ್ಥವನ್ನು ಸೇವನೆ ಮಾಡಿದ್ರಿಂದ ವಾಂತಿ ಹಾಗೂ ಭೇದಿಯಿಂದ ಅವರು ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿಗೆ ತಪಾಸಣೆಗೆ ಬಂದಿದ್ದರು. ಅವರು ಈಗ ಚಿಕಿತ್ಸೆಯನ್ನು ಪಡೆದು ಈಗ ಅವರ ಆರೋಗ್ಯ ಚೆನ್ನಾಗಿದೆ. ಒಬ್ಬರು ಮಹಿಳೆಯನ್ನು ನಾವು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿ ಬಿಮ್ಸ್ಗೆ ಅವರನ್ನು ಕಳಿಸಿಕೊಡಲಾಗಿತ್ತು. ಅವರು ಕೂಡ ಈಗ ಉತ್ತಮ ಆರೋಗ್ಯದಿಂದ ಇದ್ದಾರೆ. ಇಲ್ಲಿ ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿ ಈಗ ಉಳಿದ 8 ಜನರು ಕೂಡ ಆರಾಮಾಗಿದ್ದಾರೆ. ಅವರನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.